ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಏನಿದೆ ಸೆಕೆಂಡ್ ಸೆಮಿಸ್ಟರ್ ಬಿಕಾಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಲ್ಲಿ ಈ ಒಂದು ಕ್ವಶನ್ಸ್ ಅನ್ನ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸಿಂಪಲ್ ಆಗಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಒಂದು ಕ್ವಶನ್ಸ್ ಅನ್ನ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಕ್ವಶನ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಎಕ್ಸ್ ಲಿಮಿಟೆಡ್ ಆಸ್ ಎ 2 ಡಿಪಾರ್ಟ್ಮೆಂಟ್ಸ್. ಎಕ್ಸ್ ಲಿಮಿಟೆಡ್ ಅಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ, ಎ ಅಂಡ್ ಬಿ ಅಂತೆ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂಡ್ ಕ್ಯಾಲ್ಕುಲೇಟ್ ದಿ ನೆಟ್ ಪ್ರಾಫಿಟ್ ಅರ್ನೆಡ್ ಬೈ ಈಚ್ ಡಿಪಾರ್ಟ್ಮೆಂಟ್. ಇಲ್ಲಿ ನೆಟ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ. ಸೊ 2 ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನೆಟ್ ಪ್ರಾಫಿಟ್ ಇದೆ ಅದನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ನಮ್ಗೆ ಇಲ್ಲಿ ಪರ್ಟಿಕ್ಯುಲರ್ಸ್ ಅಲ್ಲಿ ಇನ್ಫಾರ್ಮೇಶನ್ ಇದೆ, ಟೋಟಲ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಎಷ್ಟೆಷ್ಟಿದೆ ಅಂತ. ಅದೇ ತರ ಡಿಪಾರ್ಟ್ಮೆಂಟ್ ಎ ನಲ್ಲಿ ಎಷ್ಟಿದೆ, ಡಿಪಾರ್ಟ್ಮೆಂಟ್ ಬಿ ನಲ್ಲಿ ಎಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಗ್ರಾಸ್ ಪ್ರಾಫಿಟ್ ಟೋಟಲ್ ಅಮೌಂಟ್ ಎಷ್ಟಿದೆಯಪ್ಪ ಅಂದ್ರೆ 16,90,000 ಇದೆ. ಸೊ ಆ 16,90,000 ಅಲ್ಲಿ ಡಿಪಾರ್ಟ್ಮೆಂಟ್ ಎ ನಲ್ಲಿ 10,50,000 ಇದೆ, ಡಿಪಾರ್ಟ್ಮೆಂಟ್ ಬಿ ನಲ್ಲಿ 6,40,000 ಇದೆ ಅಂತ ಹೇಳಿದ್ದಾರೆ. ಸ್ಯಾಲರೀಸ್ ನೋಡಿ, ಟೋಟಲ್ 2,00,000 rupees ಸ್ಯಾಲರೀಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಡಿಪಾರ್ಟ್ಮೆಂಟ್ ಎ ನಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ, ಡಿಪಾರ್ಟ್ಮೆಂಟ್ ಬಿ ನಲ್ಲೂ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಅಂದ್ರೆ ನಾವೇ ಸ್ಯಾಲರೀಸ್ ಅನ್ನ ಟೋಟಲ್ 2,00,000 ಏನಿದೆ ಇದು ಡಿಪಾರ್ಟ್ಮೆಂಟ್ ಎ ಮತ್ತೆ ಡಿಪಾರ್ಟ್ಮೆಂಟ್ ಬಿ ನಲ್ಲಿ ಎರಡರಲ್ಲೂ ಕೊಟ್ಟಿಲ್ಲ, ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಅಂದ್ರೆ ಆ ಟೋಟಲ್ 2,00,000 ಸ್ಯಾಲರಿಯನ್ನ ನಾವೇನ್ ಮಾಡ್ಬೇಕು, ಡಿಪಾರ್ಟ್ಮೆಂಟ್ ಎ ನಲ್ಲಿ ಎಷ್ಟು ಬರಬೇಕು, ಡಿಪಾರ್ಟ್ಮೆಂಟ್ ಬಿ ಗೆ ಎಷ್ಟು ಬರಬೇಕು ಅಂತ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ರೆಂಟ್ ಅಂಡ್ ರೇಟ್ಸ್ ಬಂದು ಎಕ್ಸ್ಪೆನ್ಸಸ್ 1,02,000 rupees ಟೋಟಲ್ ಇದೆಯಂತೆ. ಬಟ್ ಡಿಪಾರ್ಟ್ಮೆಂಟ್ ಎ ನಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಇದೆ ರೆಂಟ್ ಅಂಡ್ ರೇಟ್ಸ್, ಡಿಪಾರ್ಟ್ಮೆಂಟ್ ಬಿ ನಲ್ಲಿ ಎಷ್ಟಿದೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ನಾವು ಈ 1,02,000 ನ ಸೊ ಡಿಪಾರ್ಟ್ಮೆಂಟ್ ಎ ಮತ್ತೆ ಡಿಪಾರ್ಟ್ಮೆಂಟ್ ಬಿ ಗೆ ಅಲೋಕೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್, ಯಾವ್ದು ಅಸೆಟ್ಸ್ ಇದೆ ಅಸೆಟ್ ನ ಡಿಪ್ರಿಸಿಯೇಷನ್ 1,20,000 ಟೋಟಲ್ ಇದೆಯಂತೆ. ಸೊ ಈ 1,20,000 ನಾವೇನ್ ಮಾಡ್ಬೇಕು ಅಂದ್ರೆ ಡಿಪಾರ್ಟ್ಮೆಂಟ್ ಎ ಗೆ ಸ್ವಲ್ಪ ಅಮೌಂಟ್ ಕೊಡಬೇಕು, ಡಿಪಾರ್ಟ್ಮೆಂಟ್ ಬಿ ಗೆ ಸ್ವಲ್ಪ ಅಮೌಂಟ್ ಅನ್ನ ಕೊಡಬೇಕು, ಸರಿನಾ? ನೋಡಿ, ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಈ ಸ್ಯಾಲ್ರಿ ಆಗಿರ್ಬೋದು, ರೆಂಟ್, ರೇಟ್, ಟ್ಯಾಕ್ಸ್ ಏನ್ ಕೊಟ್ಟಿದ್ದಾನೆ, ಸೊ ಈ ಮೂರು ಕೂಡ ಎಕ್ಸ್ಪೆನ್ಸಸ್ ಟೋಟಲ್ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಟೋಟಲ್ ಎಷ್ಟು ಎಕ್ಸ್ಪೆನ್ಸಸ್ ಇದೆ ಅಂತ ಕ್ವಶನ್ ಅಲ್ಲಿ ಅವ್ರು ಹೇಳಿದ್ದಾರೆ. ಈ ಟೋಟಲ್ ಎಕ್ಸ್ಪೆನ್ಸಸ್ ನ ನಾವು ಡಿಪಾರ್ಟ್ಮೆಂಟ್ ಎ ಮತ್ತೆ ಡಿಪಾರ್ಟ್ಮೆಂಟ್ ಬಿ ಗೆ ಅಲೋಕೇಟ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಅಲೋಕೇಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ರೇಷಿಯೋ ಅವ್ರು ಕೊಟ್ಟಿರ್ಬೇಕು, ಇಲ್ಲ ಅಂದ್ರೆ ರೇಷಿಯೋ ಮಾಡ್ಕೊಳ್ಳೋ ತರ ನನಗೆ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ 1 by 1 ಇನ್ಫಾರ್ಮೇಶನ್ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಏನಿದೆ ಅಂದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಇದೆ, ಟೋಟಲ್ 100 ಜನ ಎಂಪ್ಲಾಯೀಸ್ ಇದ್ದಾರೆ. ಡಿಪಾರ್ಟ್ಮೆಂಟ್ ಎ ನಲ್ಲಿ 60 ಜನ ಇದ್ದಾರೆ, ಡಿಪಾರ್ಟ್ಮೆಂಟ್ ಬಿ ನಲ್ಲಿ 40 ಜನ ಇದ್ದಾರೆ. ನೋಡಿ, ಈ ಸ್ಯಾಲ್ರಿಯನ್ನ ನಾವು ಏನ್ 2,00,000 rupees ಸ್ಯಾಲ್ರಿ ಇದೆ, ಈ ಸ್ಯಾಲ್ರಿನ ಎರಡು ಡಿಪಾರ್ಟ್ಮೆಂಟ್ಗೂ ಹಂಚಬೇಕು ಅಂದ್ರೆ ಯಾವ ಬೇಸ್ ಮೇಲೆ ಹಂಚುತ್ತೀವಪ್ಪ ಅಂತ ಹೇಳಿದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸ್ಯಾಲ್ರಿ ಯಾವಾಗ್ಲೂ ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಈಚ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಡಿಪಾರ್ಟ್ಮೆಂಟ್ ಎ ನಲ್ಲಿ 60 ಜನ ಇದ್ದಾರೆ, ಡಿಪಾರ್ಟ್ಮೆಂಟ್ ಬಿ ನಲ್ಲಿ 40 ಜನ ಇದ್ದಾರೆ, ಆ ಬೇಸ್ ಮೇಲೆ ಹಂಚಬೇಕಾಗತ್ತೆ. ನೆಕ್ಸ್ಟ್, ರೆಂಟ್ ಅಂಡ್ ರೇಟ್ಸ್ ಗೆ ಸಂಬಂಧಪಟ್ಟಂತೆ ನೋಡಿ 1,02,000 ಏನು ರೆಂಟ್ ಅಂಡ್ ರೇಟ್ಸ್ ಇದೆ. ಸೊ ನಾವು ರೆಂಟ್ ಅನ್ನ ಕೊಡಬೇಕು ಅಂದ್ರೆ ಫ್ಲೋರ್ ಆಕ್ಯುಪೈಡ್ ಬೈ ಈಚ್ ಡಿಪಾರ್ಟ್ಮೆಂಟ್, ಸ್ಕ್ವೇರ್ ಫೀಟ್ ಫ್ಲೋರ್ ಏರಿಯಾ ಆಕ್ಯುಪೈಡ್ ಬೈ ಈಚ್ ಡಿಪಾರ್ಟ್ಮೆಂಟ್. ಟೋಟಲ್ ಸ್ಕ್ವೇರ್ ಫೀಟ್ ಇರೋದು ಎಷ್ಟಪ್ಪ ಅಂದ್ರೆ 1,200 ಸ್ಕ್ವೇರ್ ಫೀಟ್ ಇದೆ. ಇದರಲ್ಲಿ ಏರಿಯಾ ಆಕ್ಯುಪೈ ಮಾಡೋದು ಡಿಪಾರ್ಟ್ಮೆಂಟ್ ಎ 800 ಸ್ಕ್ವೇರ್ ಫೀಟ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರೆ, ಡಿಪಾರ್ಟ್ಮೆಂಟ್ ಬಿ 400 ಸ್ಕ್ವೇರ್ ಫೀಟ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರಂತೆ. ಸೊ ಹಾಗಾಗಿ ಈ 1,02,000 ಏನು ಟೋಟಲ್ ರೆಂಟ್ ಅಂಡ್ ರೇಟ್ಸ್ ಇದೆ, ಸೊ ಡಿಪಾರ್ಟ್ಮೆಂಟ್ ಎ ನಲ್ಲಿ 800 ಸ್ಕ್ವೇರ್ ಫೀಟ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಡಿಪಾರ್ಟ್ಮೆಂಟ್ ಬಿ 400 ಸ್ಕ್ವೇರ್ ಫೀಟ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಆ ಬೇಸ್ ಮೇಲೆ ನಾವು ಅಲೋಕೇಶನ್ಸ್ ಅನ್ನ ಮಾಡ್ಬೇಕಾಗತ್ತೆ. ದೆನ್ ಥರ್ಡ್ ಒನ್ ಕೊಟ್ಟಿದ್ದಾರೆ ವ್ಯಾಲ್ಯೂ ಆಫ್ ಅಸೆಟ್ಸ್. ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟಿದೆಯಪ್ಪ ಅಂದ್ರೆ 6,00,000 rupees ಇದೆ ಅಂತ ಹೇಳಿದ್ದಾರೆ. ಏನಕ್ಕೆ ವ್ಯಾಲ್ಯೂ ಆಫ್ ಅಸೆಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಅನ್ನ ಟೋಟಲ್ ಕೊಟ್ಟಿದ್ದಾರೆ. ಈ ಡಿಪ್ರಿಸಿಯೇಷನ್ ನಾವು ಎರಡು ಡಿಪಾರ್ಟ್ಮೆಂಟ್ ಗೆ ಹಂಚಬೇಕು ಅಂತ ಹೇಳಿದ್ರೆ, ಸೊ ಆ ಎರಡು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವ್ಯಾಲ್ಯೂ ಆಫ್ ಅಸೆಟ್ಸ್ ಇದೆ ನನಗೆ ಗೊತ್ತಿರಬೇಕು. ಹಾಗಾಗಿ ಡಿಪಾರ್ಟ್ಮೆಂಟ್ ಏನಲ್ಲಿ 4,50,000 ಅಸೆಟ್ಸ್ ಇದೆಯಂತೆ, ಡಿಪಾರ್ಟ್ಮೆಂಟ್ ಬಿ ನಲ್ಲಿ 1,50,000 ಅಸೆಟ್ಸ್ ಇದೆಯಂತೆ. ಸೊ ಆ ಬೇಸ್ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಮಾಡ್ಬೇಕಾಗತ್ತೆ. ಒಂದು ಸಿಂಪಲ್ ಪ್ರಾಬ್ಲಮ್, ಬಟ್ ನಾವು ಇದನ್ನ ಆನ್ಸರ್ಸ್ ಅನ್ನ ನೆಟ್ ಪ್ರಾಫಿಟ್ ಬರೋ ತಕ್ಕ ಮಾಡಬೇಕಾಗತ್ತೆ. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್ ಆಗಿರುತ್ತೆ, ಬಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾಗಿ ಏನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಸೊ ಅಲೋಕೇಶನ್ಸ್ ಅನ್ನ ಮಾಡ್ಕೊಂಡು ನಾವು ನೆಟ್ ಪ್ರಾಫಿಟ್ ಫೈಂಡ್ ಔಟ್. ನೋಡಿ, ಕ್ವಶನ್ ಅಲ್ಲಿ ಆಲ್ರೆಡಿ ಗ್ರಾಸ್ ಪ್ರಾಫಿಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನೋಡಿ, ಗ್ರಾಸ್ ಪ್ರಾಫಿಟ್ ಕೊಟ್ರೆ ನಾವು ಗ್ರಾಸ್ ಪ್ರಾಫಿಟ್ ಇಂದ ಮುಂದೆ ಹೋಗ್ಬೇಕು,
ಸರಿನಾ? ಸೊ ಗ್ರಾಸ್ ಪ್ರಾಫಿಟ್ ಎಕ್ಸ್ಪೆನ್ಸಸ್ ಯು ವಿಲ್ ಗೆಟ್ ನೆಟ್ ಪ್ರಾಫಿಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಯಾವ ತರ ನೀವು ಕಾಲಮ್ ಹಾಕೋಬೇಕು, ಈಗ ಆನ್ಸರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಫ್ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಫಸ್ಟ್ ಕಾಲಮ್ ಯಾವಾಗಲೂ ಪರ್ಟಿಕ್ಯುಲರ್ಸ್ ಇರಲಿ. ನೆಕ್ಸ್ಟ್ ಎಷ್ಟು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಎ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಬಿ ಕೊಟ್ಟಿದ್ದಾರೆ ಅಂಡ್ ಟೋಟಲ್ ಅಮೌಂಟ್ ಅನ್ನ ನಾವು ತಗೋಬೇಕು. ನೋಡಿ ಫಸ್ಟ್ ನೀವು ತಗೋಬೇಕಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಗ್ರಾಸ್ ಪ್ರಾಫಿಟ್ ಅನ್ನ ತಗೋಬೇಕು. ಈಗ ಗ್ರಾಸ್ ಪ್ರಾಫಿಟ್ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಟೋಟಲ್ ಅಮೌಂಟ್ ಬಂದು 16,90,000 ಅಂತ ಟೋಟಲ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಟೋಟಲ್ 16,90,000 ಇದೆ. ಸೊ ಈ ಟೋಟಲ್ 16,90,000 ನಲ್ಲಿ ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ 10,50,000 ಡಿಪಾರ್ಟ್ಮೆಂಟ್ ಎಗೆ ಬರುತ್ತಂತೆ. ಇನ್ನ 6,40,000 ಡಿಪಾರ್ಟ್ಮೆಂಟ್ ಬಿಗ್ ಬರುತ್ತೆ. ಸೊ ಡಿಪಾರ್ಟ್ಮೆಂಟ್ ಎ 10,50,000 ಪ್ಲಸ್ 6,40,000 ಎರಡು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ 16,90,000 ಬರುತ್ತೆ. ಗ್ರಾಸ್ ಪ್ರಾಫಿಟ್ ಅವರೇ ಎರಡು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಸರಿನಾ? ನೆಕ್ಸ್ಟ್ ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ಬೇಕು. ಈಗ ಎಕ್ಸ್ಪೆನ್ಸಸ್ ನೋಡಿ ಏನೇನಿದೆಯಪ್ಪ ಅಂದ್ರೆ ಒಂದು ಸ್ಯಾಲರೀಸ್ ಇದೆ, ದಟ್ ಈಸ್ ಸ್ಯಾಲರೀಸ್ ಇದೆ ನೋಡಿ. ಸ್ಯಾಲರಿ ಟೋಟಲ್ ಎಷ್ಟಿದೆಯಪ್ಪ ಅಂತ ಕೊಟ್ಟಿದ್ದಾರೆ ಅವರು. ಟೋಟಲ್ ಇರೋದು 2 lakh rupees ಟೋಟಲ್ ಸ್ಯಾಲರಿ ಇದೆ, ಕರೆಕ್ಟಾ? ಈ ಟೋಟಲ್ 2 lakh ಸ್ಯಾಲರಿನ ನಾನು ಡಿಪಾರ್ಟ್ಮೆಂಟ್ ಎಗೂ ಕೊಡಬೇಕು, ಡಿಪಾರ್ಟ್ಮೆಂಟ್ ಬಿಗೂ ಕೊಡಬೇಕು ಅಂತ ಹೇಳಿದ್ರೆ ಸೊ ಸ್ಯಾಲರಿನ ಯಾವ ಬೇಸ್ ಮೇಲೆ ಕೊಡಬೇಕಪ್ಪ ಅಂತ ಹೇಳಿದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ ಕೊಡಬೇಕು. ಸೊ ಇಲ್ಲಿ ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ ನೀವು ಅಲೋಕೇಶನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ ನೀವು ಅಲೋಕೇಶನ್ಸ್ ಅನ್ನ ಮಾಡಿದ್ರೆ ಸೊ ಡಿಪಾರ್ಟ್ಮೆಂಟ್ ಏನಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದಾರಪ್ಪ ಅಂತ ಹೇಳಿದ್ರೆ ನಂಬರ್ ಆಫ್ ಎಂಪ್ಲಾಯಿ 60 ಇದ್ದಾರೆ, ಡಿಪಾರ್ಟ್ಮೆಂಟ್ ಬಿ ನಲ್ಲಿ ಬಂದು 40 ಇದ್ದಾರೆ. ಅಂದ್ರೆ 60:40 ಮಾಡ್ಕೊಂಡ್ರೆ ನಿಮ್ಗೆ 60 ಪೋರ್ಷನ್ ಡಿಪಾರ್ಟ್ಮೆಂಟ್ ಎ ಕೊಡಬೇಕು, 40 ಪೋರ್ಷನ್ಸ್ ನೀವು ಡಿಪಾರ್ಟ್ಮೆಂಟ್ ಬಿಗೆ ಕೊಡಬೇಕಾಗತ್ತೆ. ಸೊ ಜಸ್ಟ್ ಇಲ್ಲೇ ಒಂದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತೀನಿ. ನಿಮ್ಮ ಹತ್ರ ಟೋಟಲ್ ಇರೋ ಅಮೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ 2 lakh rupees ಇದೆ. 2 lakh rupees ಅಲ್ಲಿ 60 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. 100 ಹೇಗೆ ಬಂತು ಅಂದ್ರೆ ನೋಡಿ, ಸೊ ಇವೆರಡು ಟೋಟಲ್ ಮಾಡ್ಕೊಳ್ಳಿ 60 ಪ್ಲಸ್ 40. ಸೊ ಅವರ ನಂಬರ್ ಆಫ್ ಎಂಪ್ಲಾಯೀಸ್ ಇರೋದು ಎರಡು ಡಿಪಾರ್ಟ್ಮೆಂಟ್ ಅಲ್ಲಿ, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 60, ಇನ್ನೊಂದು ಡಿಪಾರ್ಟ್ಮೆಂಟ್ ಅಲ್ಲಿ 40, ಟೋಟಲ್ ಇರೋದು 100 ಆಯ್ತು ಅಂತ. ಸೊ ಈಗ ನಾನು 60ಗೆ ಮಾತ್ರ ಎಷ್ಟು ಸ್ಯಾಲರಿ ಕೊಡ್ತಾ ಇದ್ದೀನಿ ಕ್ಯಾಲ್ಕುಲೇಷನ್ ಮಾಡ್ತೀನಿ. 2 lakh into 60 ಡಿವೈಡೆಡ್ ಬೈ 100 ಮಾಡಿದ್ರೆ 2 lakh ಡಿವೈಡೆಡ್ ಬೈ 60 into 100 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,20,000 ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ನೋಡಿ 1,20,000 ಸ್ಯಾಲರಿ ಏನಿದೆ ಅದು ಡಿಪಾರ್ಟ್ಮೆಂಟ್ ಎಗೆ ಹೋಗುತ್ತೆ. ಇನ್ನ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿರುತ್ತಪ್ಪ ಅಂದ್ರೆ 80,000 ಆಟೋಮೆಟಿಕ್ ಆಗಿ ಉಳ್ಕೊಂಡಿರುತ್ತೆ, ಅದು ಡಿಪಾರ್ಟ್ಮೆಂಟ್ ಬಿಗೆ ಹೋಗುತ್ತೆ. ದಟ್ ಇಸ್ ಸ್ಯಾಲರೀಸ್ ಅನ್ನ ಅಲೋಕೇಶನ್ಸ್ ಅನ್ನ ಮಾಡೋದು ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆನೆ ಮಾಡಬೇಕು. ಎಷ್ಟು ಜನ ಇದ್ದಾರೆ ಅಷ್ಟು ಬೇಕಾದ್ರೆ ನೀವು ಇನ್ನೂ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಂಡು ಬೇಕಾದ್ರೆ ತಗೋಬಹುದು. 60:40 ಅಂತನಾದ್ರು ತಗೊಳ್ಳಿ, ಅಥವಾ ಸಿಂಪ್ಲಿಫೈ ಮಾಡ್ಕೊಂಡು ಬೇಕಾದ್ರೆ ನೀವು ಆನ್ಸರ್ಸ್ ಅನ್ನ ಮಾಡಬಹುದು. ನೆಕ್ಸ್ಟ್ ಇನ್ಯಾವ್ದನ್ನ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದು ಲೆಸ್ ಇನ್ಯಾವ್ದು ಎಕ್ಸ್ಪೆನ್ಸಸ್ ಇದೆ ನೋಡಿ. ರೆಂಟ್ ಅಂಡ್ ರೇಟ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಎಕ್ಸ್ಪೆನ್ಸಸ್. ರೆಂಟ್ ಅಂಡ್ ರೇಟ್ಸ್ ನೋಡಿ, ರೆಂಟ್ ಅಂಡ್ ರೇಟ್ಸ್ ಅನ್ನ ಯಾವ್ದ್ರ ಮೇಲೆ ಕೊಡೋದಪ್ಪ ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ ಮೇಲೆ ಕೊಡ್ತಕ್ಕಂಥದ್ದು. ದಟ್ ಈಸ್ ಫ್ಲೋರ್ ಏರಿಯಾ ಸ್ಕ್ವೇರ್ ಫೀಟ್ ಅಲ್ಲಿ ಕೊಡ್ತಕ್ಕಂಥದ್ದು. ಸೊ ಅಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಸ್ಕ್ವೇರ್ ಫೀಟ್ ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆ ಬೇಸ್ ಮೇಲೆ ನಾವು ಅಲೋಕೇಶನ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಈಗ ಟೋಟಲ್ ರೆಂಟ್ ಅಂಡ್ ರೇಟ್ಸ್ ಇರೋದು ಟೋಟಲ್ ಎಷ್ಟಪ್ಪ ಅಂದ್ರೆ 1,02,000 rupees ಟೋಟಲ್ ಇದೆ. ಈ ಟೋಟಲ್ ನಾನು ಎರಡು ಡಿಪಾರ್ಟ್ಮೆಂಟ್ಗೂ ಅಲೋಕೇಶನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸೊ ಎರಡು ಡಿಪಾರ್ಟ್ಮೆಂಟ್ಗೂ ಅಲೋಕೇಶನ್ಸ್ ಅನ್ನ ಮಾಡಬೇಕು ಅಂದ್ರೆ ಅವರ ಸ್ಕ್ವೇರ್ ಫೀಟ್ ಎಷ್ಟು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂದ್ರೆ 800:400. ಸೊ ನಾನು ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ 800:400 ಇದೆ. ಸೊ ಅದನ್ನ ನೀವು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸೊ ನಿಮ್ಗೆ ಆರ್ ಸೊ 4 1s 4 2s ಸೊ 2:1 ಅಂತ ಬೇಕಾದ್ರೆ ನಾನು ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಸೊ ಈಗ ನೀವೇನ್ ಮಾಡಿ ಅಂದ್ರೆ 1,02,000 ಇಂಟು 2 ಡಿವೈಡೆಡ್ ಬೈ 3 ಮಾಡ್ಕೊಳ್ಳಿ. 2 ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮ್ಗೆ 1,02,000 ಇಂಟು 2 ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮ್ಗೆ 68,000 rupees ಬರುತ್ತೆ. ಇದು ಡಿಪಾರ್ಟ್ಮೆಂಟ್ ಎಗೆ 68,000 ಹೋಗುತ್ತೆ. ಇನ್ನ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿದೆ 34,000 ಡಿಪಾರ್ಟ್ಮೆಂಟ್ ಬಿಗೆ ಹೋಗ್ಬೇಕಾಗತ್ತೆ.
ಸೊ ಇದು ರೆಂಟ್ ಅಂಡ್ ರೇಟ್ಸ್ ಅನ್ನ ನಾವು ಟೋಟಲ್ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ನೆಕ್ಸ್ಟ್ ಇನ್ನೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಎಕ್ಸ್ಪೆನ್ಸಸ್ ಇನ್ ಯಾವ್ದಿದೆ, ಡಿಪ್ರಿಸಿಯೇಷನ್ ಇದೆ. ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್. ನೋಡಿ, ಈ ಡಿಪ್ರಿಸಿಯೇಷನ್ಸ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಅಲೋಕೇಟ್ ಮಾಡಬೇಕು ಅಂದ್ರೆ ಟೋಟಲ್ ಡಿಪ್ರಿಸಿಯೇಷನ್ ಇರ್ತಕ್ಕಂಥದ್ದು ನಮ್ಮ ಹತ್ರ 1,20,000 ಟೋಟಲ್ ಇದೆ. ಈ 1,20,000 ಎರಡು ಡಿಪಾರ್ಟ್ಮೆಂಟ್ಗೂ ಹಂಚಬೇಕು ಅಂದ್ರೆ ಯಾವ ಬೇಸ್ ಮೇಲಪ್ಪ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ಅಸೆಟ್ಸ್. ವ್ಯಾಲ್ಯೂ ಆಫ್ ಅಸೆಟ್ಸ್ ಮೇಲೆ ಅಲೋಕೇಟ್ ಮಾಡ್ಬೇಕು. ಈಗ ವ್ಯಾಲ್ಯೂ ಆಫ್ ಅಸೆಟ್ಸ್ ಡಿಪಾರ್ಟ್ಮೆಂಟ್ ಏನಲ್ಲಿ 4,50,000 ಇದೆ, ಜಸ್ಟ್ ನಾನು 45 ಅಂತ ತಗೊಂಡಿರ್ತೀನಿ. ಸೊ 1,50,000 ಡಿಪಾರ್ಟ್ಮೆಂಟ್ ಬಿ ಇದೆ, 15 ಅಂತ ತಗೊಂಡಿರ್ತೀನಿ. ಆರ್ ನೀವು ಸಿಂಪ್ಲಿಫೈ ಮಾಡ್ತೀರಾ ಅಂತ ಹೇಳಿದ್ರೆ ಸೊ 3:1 ಅಂತ ಬೇಕಾದ್ರೆ ನೀವು ಸಿಂಪ್ಲಿಫೈ ಅನ್ನ ಮಾಡ್ಬೋದು. ಸೊ ನಿಮ್ಗೆ ಫರ್ದರ್ ಸಿಂಪ್ಲಿಫೈ ಮಾಡಕ್ ಬಂದ್ರೆ ಮಾಡಿ, ಸೊ ಇಲ್ಲ ಅಂದ್ರೆ ನೀವು S00 ಕ್ಯಾನ್ಸಲ್ ಮಾಡ್ಕೊಂಡು ಅದನ್ನ ತಗೋಬಹುದು. ಸೊ ಈಗ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ 1,20,000 ಅಲ್ಲಿ ಇಂಟು 3/4 ಮಾಡ್ಕೊಳ್ಳಿ. ಸೊ 3/4 ಮಾಡಿದ್ರೆ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ 90,000 ಬರುತ್ತೆ. ಸೊ 90,000 ಫಾರ್ ಡಿಪಾರ್ಟ್ಮೆಂಟ್ ಎ ಅಂಡ್ ರಿಮೈನಿಂಗ್ ಬ್ಯಾಲೆನ್ಸ್ 30,000 ಡಿಪಾರ್ಟ್ಮೆಂಟ್ ಬಿ ಹೋಗುತ್ತೆ. ಸೊ 90 + 30 ಮಾಡಿದ್ರೆ 1,20,000 ನಿಮ್ಗೆ ಸಿಗುತ್ತೆ. ಸೊ ಇನ್ಯಾವ್ದನ್ನ ಎಕ್ಸ್ಪೆನ್ಸಸ್ ಇದೆಯಾ ಅಂದ್ರೆ ಇಲ್ಲ. ಸೊ ಇವೆಲ್ಲದು ಕೊಟ್ಟಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ ಮೇಲೆ ಕೊಟ್ಟಿರೋ ಎಕ್ಸ್ಪೆನ್ಸಸ್ ಅನ್ನ ಅಲೋಕೇಶನ್ ಮಾಡ್ಲಿಕ್ಕೆ ಕೊಟ್ಟಿರೋ. ಸ್ಯಾಲರಿನ ನಂಬರ್ ಆಫ್ ಎಂಪ್ಲಾಯ್ ಮೇಲೆ ಕೊಡಬೇಕು, ರೆಂಟ್ ಅಂಡ್ ರೇಟ್ಸ್ ನ ಫ್ಲೋರ್ ಏರಿಯಾ ಮೇಲೆನೆ ಕೊಡಬೇಕು, ಡಿಪ್ರಿಸಿಯೇಷನ್ ನ ವ್ಯಾಲ್ಯೂ ಆಫ್ ಅಸೆಟ್ಸ್ ಮೇಲೆನೆ ತಗೋಬೇಕು. ಈಗ ನೀವು ಈ ಕೊಟ್ಟಿರೋ ಗ್ರಾಸ್ ಪ್ರಾಫಿಟ್ ಅಮೌಂಟ್ ಏನಿದೆ, ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ಕೊಳ್ತಾ ಬನ್ನಿ. ಲೆಸ್ ಮಾಡ್ಕೊಂಡಾಗ ಬರ್ತಕ್ಕಂಥದ್ದೇ ನಮ್ಗೆ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈಗ ನೀವು 10,50,000 ಅಲ್ಲಿ 10,50,000 ಅಲ್ಲಿ ಮೈನಸ್ 1,20,000 ಮೈನಸ್ 68,000 ಮೈನಸ್ 90,000 ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ನೆಟ್ ಪ್ರಾಫಿಟ್ ಅಂತ ಹೇಳಿದ್ರೆ ಸೊ 7,72,000 ನಮ್ಗೆ ಸಿಗತ್ತೆ. ಅದೇ ತರ ಸೆಕೆಂಡ್ ಕಾಲಮಿಗೆ ಬಂದ್ರೆ 6,40,000 ಅಲ್ಲಿ ಮೈನಸ್ 80,000 ಮೈನಸ್ 34,000 ಮೈನಸ್ 30,000 ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ 4,96,000 ನಿಮ್ಗೆ ಸಿಗ್ತಾ ಆಗುತ್ತೆ. 4,96,000. ದೆನ್ ಲಾಸ್ಟ್ ಕಾಲಮ್ ಅಲ್ಲಿ 16,90,000 ಏನಿದೆ, 16,90,000 ಅಲ್ಲಿ ಮೈನಸ್ 1,02,000 ಮೈನಸ್ 2,00,000 ಮೈನಸ್ 1,20,000 ಇಷ್ಟು ಲೆಸ್ ಮಾಡಿದ್ರೆ ನಮಗೆ 12,68,000 ಸಿಗುತ್ತೆ. 12,68,000 ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಸೊ ಇದು ನೆಟ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರ್ತಕ್ಕಂಥ ಒಂದು ಸಿಂಪಲ್ ಪ್ರಾಬ್ಲಮ್. ಸೊ ಕನ್ಫ್ಯೂಸ್ ಆಗ್ಬೋದು, ಬಟ್ ಇದೇ ತರದ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್ ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ವಿಡಿಯೋ ಇಷ್ಟ ಆದ್ರೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.